ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೈಸೂರು ಅಂದಿದ ತಕ್ಷಣ ನನಗಂತೂ ಮೊದಲು ನೆನಪಾಗೋದೆ ತಾಯಿ ಚಾಮುಂಡೇಶ್ವರಿ ಬೆಟ್ಟ. ಬನ್ನಿ, ಮೈಸೂರಿನ ಮಹಿಷಾಸುರ ಮರ್ದಿನಿಯ ಕಥೆಯ ಬಗ್ಗೆ ತಿಳ್ಕೊಳ್ಳೋಣ, ಸ್ಥಳ ಪುರಾಣದ ಬಗ್ಗೆ ತಿಳ್ಕೊಳ್ಳೋಣ. ಮೈಸೂರಿಗೆ ನೀವೇನಾದರೂ ಬಸ್ಸಲ್ಲಿ ಹೋಗೋದಾದರೆ ಸ್ಯಾಟಿಲೈಟ್ ಬಸ್ ಸ್ಟ್ಯಾಂಡಿಂದ ಡೈರೆಕ್ಟ್ ಎಕ್ಸ್ಪ್ರೆಸ್ ಬಸ್ ಇರುತ್ತೆ, ನಾನ್ ಸ್ಟಾಪ್. ನೀವು ಅದನ್ನು ತೊಗೊಬೋದು. ಒಬ್ಬರಿಗೆ 150 ರೂಪಾಯಿ ಚಾರ್ಜ್ ಮಾಡ್ತಾರೆ, ಹಾಗೆ ಹೆಣ್ಮಕ್ಳಿಗೆ ಫ್ರೀ ಇರುತ್ತೆ. ಹಾಗೆ ಮೈಸೂರು ಬಸ್ ಸ್ಟ್ಯಾಂಡಿಂದ ನೀವು ಆಟೋ ಮುಖಾಂತರ ಚಾಮುಂಡಿ ಬೆಟ್ಟ ಹತ್ತೋ ಜಾಗಕ್ಕೆ ತಲುಪಿದ್ರೆ ನೀವು ಅಲ್ಲಿಂದ ಬೆಟ್ಟ ಹತ್ಕೊತಾ ಹೋಗ್ಬೋದು. ಇಲ್ಲ ನಿಮಗೆ ಸ್ಟೆಪ್ಸ್ ಹತ್ತೋಕ್ಕಾಗಲ್ಲ ಅಂದರೆ ಬಸ್ಸಸ್ ಫೆಸಿಲಿಟೀಸ್ ಕೂಡ ಇದೆ, ನಿಮಗೆ ಡೈರೆಕ್ಟ್ ಬೆಟ್ಟದ ಮೇಲೆ ಕರ್ಕೊಂಡು ಹೋಗ್ಬಿಡ್ತಾರೆ. ನಮ್ಮ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ರಾಜಧಾನಿ ಅಂತಲೇ ಪ್ರಸಿದ್ಧಿಗೊಂಡಿರುವ ಮೈಸೂರಿಗೆ ಕಳಶಪ್ರಾಯವಾಗಿರುವ ಬೆಟ್ಟವೇ ನಮ್ಮ ಚಾಮುಂಡಿ ಬೆಟ್ಟ. ಕರುನಾಡಿನ ಆದಿದೇವತೆ ಎಂದೇ ಕರೆಯಲ್ಪಡುವ ಚಾಮುಂಡಿ ದೇವಿಯನ್ನು ವಂಶ ಪಾರಂಪರೆಯಾಗಿ ತಮ್ಮ ಕುಲದೇವತೆಯಾಗಿ ಒಪ್ಪಿಕೊಂಡು ಪೂಜಿಸ್ತಾ ಇದ್ದಾರೆ. ಚಾಮುಂಡಿ ತಾಯಿ ನೆಲೆ ನಿಂತಿರುವ ಚಾಮುಂಡಿ ಬೆಟ್ಟವು ಭಾರತದ 18 ಶಕ್ತಿ ಪೀಠಗಳಲ್ಲಿ ಒಂದಾಗಿದೆ. ಇನ್ನು ನಾವು ಬೆಳಗಿನ ಜಾವ 7:30-8 ಗಂಟೆ ಅಷ್ಟೊತ್ತಿಗೆ ಬೆಟ್ಟ ಹತ್ತೋ ಥರ ಹೋಗಿದ್ವಿ. ಜನ ತುಂಬ ಕಮ್ಮಿ ಇದ್ದರು. ಹಾಗೆ ಕೋಗಿಲೆಗಳ ಶಬ್ದ, ನವಿಲುಗಳ ಶಬ್ದ ಕೇಳ್ಬೋದು ನೀವು. ತುಂಬ ಪೀಸ್ಫುಲ್ ಆಗಿರುತ್ತೆ. ಸುಮಾರು ಜನ ಮೈಸೂರು ಅಲ್ಲಿರೋ ಲೋಕಲೈಟ್ಸ್ ಪ್ರತಿದಿನ ಚಾಮುಂಡಿ ಬೆಟ್ಟನ ಹತ್ತಿ ಇಳಿತಾರೆ ಬೆಳಗಿನ ಜಾವ, ಎಕ್ಸಸೈಸ್ ಅನ್ನೋ ಥರ ಅವರಿಗೆ. ಇನ್ನು ಸ್ಥಳ ಪುರಾಣ ನೋಡೋದಾದರೆ ಸ್ಕಂದ ಪುರಾಣದ ಪ್ರಕಾರ ಶಿವನ ಪತ್ನಿ ಸತೀದೇವಿಯ ತಂದೆ ದಕ್ಷ ಮಹಾರಾಜ ಯಜ್ಞವನ್ನು ನಡೆಸ್ತಿರ್ತಾರೆ. ಆ ಸಂದರ್ಭದಲ್ಲಿ ಆ ಯಜ್ಞಕ್ಕೆ ಹಾರಿ ಸತೀದೇವಿಯು ಪ್ರಾಣ ತ್ಯಾಗ ಮಾಡ್ತಾರೆ. ಆಗ ಕ್ರೋಧಿತನಾದ ಶಿವನು ಸತಿಯ ದೇಹವನ್ನು ಕೈಯಲ್ಲಿ ಹಿಡಿದು ಪ್ರಳಯ ತಾಂಡವನಾಡುತ್ತಾರೆ. ಈ ಸಮಯದಲ್ಲಿ ಮಹಾವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು ತುಂಡು ತುಂಡಾಗಿ ಮಾಡುತ್ತಾರೆ. ಸತಿಯ ದೇಹದ ಭಾಗಗಳು 18 ವಿವಿಧ ಸ್ಥಳಗಳಲ್ಲಿ ಭೂಮಿಯ ಮೇಲೆ ಬೀಳುತ್ತೆ. ಈ ಸ್ಥಳಗಳನ್ನು 18 ಶಕ್ತಿ ಪೀಠಗಳು ಅಂತ ಕರೆಯಲಾಗುತ್ತೆ. ಸತಿಯ ಕೂದಲು ಬಿದ್ದ ಸ್ಥಳವೇ ನಮ್ಮ ಚಾಮುಂಡಿ ಬೆಟ್ಟ. ಆದ್ದರಿಂದ ಆ 18 ಶಕ್ತಿ ಪೀಠಗಳಲ್ಲಿ ನಮ್ಮ ಚಾಮುಂಡಿ ಬೆಟ್ಟವೂ ಒಂದಾಗಿದೆ. ದೊಡ್ಡ ದೇವರಾಜ ಒಡೆಯರವರು ಜನರು ಬೆಟ್ಟ ಹತ್ತೋದಕ್ಕೆ ಕಷ್ಟ ಆಗ್ತಿತ್ತು ಅಂದ್ಬಿಟ್ಟು ಜನರಿಗೋಸ್ಕರ ಬೆಟ್ಟವನ್ನು ಹತ್ತೋದಕ್ಕಂತ ಮೆಟ್ಲುಗಳನ್ನು ನಿರ್ಮಿಸ್ತಾರೆ. ಹಾಗೇನೆ ಮೆಟ್ಲು ಹತ್ತಾ ನಿಮಗೆ ಒಂದೊಳ್ಳೆ ವ್ಯೂ ಕೂಡ ಸಿಗುತ್ತೆ. ಇಡೀ ಮೈಸೂರನ್ನೇ ನೀವು ಅಲ್ಲಿಂದ ನೋಡ್ಬೋದು. ಒಟ್ಟು ಸುಮಾರು 1100 ಮೆಟ್ಲುಗಳಿದೆ. ಅದರಲ್ಲಿ ನಿಮಗೆ 800 ಮೆಟ್ಲು ಹತ್ತೋವರೆಗೂ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಅದಾದಮೇಲೆ ಈಸಿ ಇದೆ. 800 ಮೆಟ್ಲುಗಳನ್ನು ಹತ್ತಿದ ನಂತರ ನೀವು ದೊಡ್ಡ ನಂದಿಯನ್ನು ನೋಡ್ಬೋದು. ಇದು ಭಾರತದ ಏಕಶಿಲಾ ಬೃಹತ್ ನಂದಿಗಳಲ್ಲಿ ಒಂದೆಂದು ಹೆಸರು ಗಳಿಸಿದೆ. ಈ ನಂದಿ ವಿಗ್ರಹವು 24 ಅಡಿ ಉದ್ದ, 10 ಅಡಿ ಅಗಲ, 11 ಅಡಿ ಎತ್ತರವಾಗಿದೆ. ಇದು ಪೀಠದ ಮೇಲೆ ಆಸೀನವಾಗಿರುವಂತೆ ಕೆತ್ತಲಾಗಿದೆ. ಸೂಕ್ಷ್ಮ ಕೆತ್ತನೆಗೆ ಮತ್ತು ಅಲಂಕಾರಕ್ಕೆ ಈ ನಂದಿ ಹೆಸರುವಾಸಿಯಾಗಿರುವುದಲ್ಲದೆ ಕಾಲ್ಗಡ್ಗ ಮತ್ತು ಗಂಟೆಗಳ ಮಾಲಿಕೆಯ ಕೆತ್ತನೆಗೂ ಪ್ರಖ್ಯಾತಿಯಾಗಿದೆ. ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಅದರಲ್ಲಿರೋ ಒಂದೊಂದು ಕೆತ್ತನೆ ಕೂಡ ತುಂಬ ಚೆನ್ನಾಗಿದೆ. ಇನ್ನು ಇಂದಿನ ದಿನಗಳಲ್ಲಿ ಚಾಮುಂಡಿ ಬೆಟ್ಟದ ಮೇಲೆ ಮಹಿಷಾಸುರನೆಂಬ ರಾಕ್ಷಸ ವಾಸವಿದ್ದ. ಮಹಿಷಾಸುರನು ಬ್ರಹ್ಮನೆಂದ ಸ್ತ್ರೀಯಿಂದ ಮಾತ್ರ ಸಾವನ್ನಪ್ಪುವ ವರವನ್ನು ಪಡೆದಿರ್ತಾರೆ. ಹಾಗೂ ಮಹಿಷಾಸುರನು ತ್ರಿಲೋಕಗಳನ್ನು ಭಯಭೀತಿಗೊಳಿಸುತ್ತಿದ್ದನು. ಇದರಿಂದ ದೇವಾನುದೇವತೆಗಳು ಒಂದೆಡೆ ಸೇರಿ ತಮ್ಮ ತಮ್ಮ ಶಕ್ತಿಗಳನ್ನು ಧಾರೆ ಎಳೆದು ಈ ಶಕ್ತಿಗಳಿಂದ ಪ್ರತ್ಯಕ್ಷಳಾದ ದೇವಿಯೇ ಚಾಮುಂಡೇಶ್ವರಿ ತಾಯಿ. ಶಿವನು ತನ್ನ ತ್ರಿಶೂಲವನ್ನು, ವಿಷ್ಣುವು ತನ್ನ ಚಕ್ರವನ್ನು ಹಾಗೂ ಇಂದ್ರನು ವಜ್ರಾಯುಧವನ್ನು, ಹೀಗೆ ಎಲ್ಲ ದೇವರುಗಳು ದೇವಿಗೆ ತಮ್ಮ ತಮ್ಮ ಆಯುಧಗಳನ್ನು ನೀಡುತ್ತಾರೆ. ಮಹಿಷಾಸುರ ಹಾಗೂ ಚಾಮುಂಡೇಶ್ವರಿಯ ನಡುವೆ 9 ದಿನಗಳ ಕಾಲ ಘೋರ ಯುದ್ಧ ನಡೆಯುತ್ತೆ. ಕೊನೆಗೆ 9ನೆಯ ದಿನ ದೇವಿಯು ತನ್ನ ತ್ರಿಶೂಲದಿಂದ
ಮಹಿಷಾಸುರನನ್ನು ವಧಿಸುತ್ತಾಳೆ. ಈ ಮಹಾಯುದ್ಧವು 9 ದಿನಗಳ ಕಾಲ ಚಾಮುಂಡಿ ಬೆಟ್ಟದ ಮೇಲೆಯೇ ನಡೀತು ಅನ್ನೋ ಒಂದು ಪ್ರತೀತಿ ಈಗಲೂ ಕೂಡ ಇದೆ. ಮಹಿಷಾಸುರನನ್ನು ಕೊಂದ ನಂತರ ಚಾಮುಂಡಿ ದೇವಿಯು ಚಾಮುಂಡಿ ಬೆಟ್ಟದ ಮೇಲೆ ಶಾಶ್ವತವಾಗಿ ನೆಲೆ ನಿಂತಿದ್ದಾರೆ. ಹಾಗೂ ಈ 9 ದಿನದ ಯುದ್ಧವನ್ನು ನವರಾತ್ರಿ ರೂಪದಲ್ಲಿ ವಿಶ್ವವಿಖ್ಯಾತ ದಸರಾ ಹಬ್ಬದ ರೂಪದಲ್ಲಿ ನಾವು ಈಗ ಆಚರಿಸ್ತಿದ್ದೀವಿ. ಯಾಕೆ ಲಕ್ಷಾಂತರ ಜನರು, ಸಾವಿರಾರು ಜನರು ಮೈಸೂರಿಗೆ ಬರ್ತಾರೆ, ಮೈಸೂರು ಚಾಮುಂಡೇಶ್ವರಿನ ಅಷ್ಟು ನಂಬಿದ್ದಾರೆ ಅನ್ನೋದಕ್ಕೆ ನಮಗೆ ಉತ್ತರ ಸಿಕ್ತು. ನವರಾತ್ರಿ ಟೈಮಲ್ಲಿ ಆಷಾಢ ಮಾಸದಲ್ಲಿ ಆಷಾಢ ಶುಕ್ರವಾರಗಳಾಗಿರ್ಬೋದು ಅಥವಾ ವರ್ಧಂತಿ ದಿನಗಳಾಗಿರ್ಬೋದು ತುಂಬ ಜನ ಇರ್ತಾರೆ, ತುಂಬ ಜನ ಬರ್ತಾರೆ. ಮೆಟ್ಲು ಹತ್ತಬೇಕಾದ್ರೂ ಕೂಡ ಮೆಟ್ಲು ಹತ್ತೋದಕ್ಕೂ ಜಾಗ ಇರಲ್ಲ, ಅಷ್ಟು ಜನ, ಲಕ್ಷಾಂತರ ಜನ ದರ್ಶನ ಮಾಡ್ತಾರೆ ಅವತ್ತಿನ ದಿನ. ಇನ್ನು ನೀವು ಚಾಮುಂಡೇಶ್ವರಿ ದೇವಿಯ ವಿಗ್ರಹನ ನೋಡೋದಾದರೆ ಅಷ್ಟಭುಜಗಳಿಂದ ಕೂಡಿದ್ದು, ಆಕೆಯ ಮೇಲಿರುವ ಬಲಗೈ ಮತ್ತು ಕೆಳಗಿನ ಕೈಗಳಲ್ಲಿ ತ್ರಿಶೂಲವಿದೆ. ಅದು ರಾಕ್ಷಸನ ಎದೆಯನ್ನು ಸೀಳುವಂತೆ ತೋರಿಸಲಾಗಿದೆ. ಇಲ್ಲಿ ಪ್ರತಿನಿತ್ಯ ಅನ್ನದಾಸೋಹ ಕೂಡ ಇದೆ, ಅದನ್ನು ಕೂಡ ನೀವು ಉಪಯೋಗಿಸ್ಕೋಬೋದು. ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿನ ಬಗ್ಗೆ, ಮಹಿಷಾಸುರ ಮರ್ದಿನಿಯ ಬಗ್ಗೆ, ನಮ್ಮ ಚಾಮುಂಡೇಶ್ವರಿ ಅಮ್ಮನವರ ಬಗ್ಗೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.